ಯಾಕವ್ವ ಸೊಸೆ ಇನ್ನೂ ಹೋಗ್ಲಿಲ್ವಾ ನೀನು? ಹಾ ಮಾವ. ಅಲ್ಲ ಕಣಮ್ಮ, ಹೋಗ್ಬೇಕಿತ್ತಲ್ಲ ಎಗ್ ರೈಸ್ ಅಂಗಡಿ ಎಲ್ಲ ಅಂದ್ರೆ ಓಪನ್ ಆಗೈತೆ. ನೀನ್ ನೋಡಿದ್ರೆ ಯಾಕೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ? ಅಲ್ಲಿ ಎಗ್ ರೈಸ್ ಅಂಗಡಿ ತಕ ಹೋಗಕ್ಕಿಲ್ವಾ ನೀನು? ಹಾ ಮಾವ, ಅಲ್ಲೇ ನೀನು ಇದ್ದೆ ಇಷ್ಟೊತ್ತುನುವೆ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಕರೆದ್ರು. ನಾನು ತಂದಾಕಿಲ್ವಾ ಇವಾಗ ಮಾಡಾಕು ಅಂತ ಹೇಳ್ತಾರೆ ಮಾವ. ಈಗ ಎಲ್ಲನೂ ಮಾಡಾಕದು ಎಲ್ಲನೂ ನಂದೇನೇನೆ ಅಂತ ಕೆಲಸ. ನಾನೇನಿಯ ಮಾಡಾಕಬೇಕು ಎಲ್ಲ ಮಾಡಬೇಕು. ಅದಕ್ಕೆ ನೀನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದು ಒಂದು ಅರ್ಧ ಗಂಟೆ ಪಟ 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 ಅಂತ ಹೇಳ್ಬಿಟ್ಟು ಈಗ ನೋಡಿ ಅನ್ನಕ್ಕೆ ಇಕ್ಬಿಟ್ಟು ಮುದ್ದೆ ಎಲ್ಲನೂ ತೊಳಸ್ಬಿಟ್ಟು ಬಿಸಿ ಬಿಸಿ ಇಕ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ನಾನು ಒಸಿ ಅರ್ಧಂಬರ್ಧ ತಿನ್ಕೊಬಿಟ್ಟು. ಇಲ್ಲಾಂದರೆ ಸುಮ್ಕೇನೆ ನನ್ನ ಗಂಡ ಅಯ್ಯೋ ಹೇಳಿದ್ದನ್ನೇ ಹೇಳಿ ರಾತ್ರಿ ಎಲ್ಲ ಬರೀ ರಾಧಾ ಅಂತ ಮಾಡ್ತಾನೆ ಮಾವ. ಬೇಸಾಕಿಲ್ಲ ಅಂತೋಳು ಇಂತೋಳು, ನೀನು ಆ ಎಗ್ ರೈಸ್ ಅಂಗಡಿ ಮುಚ್ಚಿಬಿಡು, ಇಲ್ಲ ನಿಮ್ಮ ಅಮ್ಮನ ಮನೆಗೆ ಹೊಂಟೋಗು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡ್ತಾನೆ ಮಾವ. ಸುಮ್ಮನೆ ಯಾಕೆ ಅನ್ನಿಸ್ಕೊಳ್ಳೋದು ಅಂತ ಹೇಳಿ ಹೀಗಳಿ ಪಟ್ ಅಂತ ಬರ್ತೀನಿ. ಬಂದ್ಬಿಟ್ಟು ಪಟ ಪಟ ಅಂತ ಹೇಳ್ಬಿಟ್ಟು ಮುದ್ದೆ ಅನ್ನ ಎಲ್ಲ ಮಾಡ್ಬಿಟ್ಟು ಇಕ್ಬಿಟ್ಟು ಹೋಯ್ತೀನಿ, ಯಾವಾಗನ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲ ಕಣಮ್ಮ, ನೀನ್ ಯಾಕೆ ಎದುರುಕತ್ತಿ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿಗೆ ಏನ್ ದಾಡಾಗೈತೆ? ಬಂದು ಮಾಡ್ಕೊಂಡ್ ತಿನ್ನಕ್ಕೆ ದನ ಇದ್ದಂಗೆ ಅವಳಿ ಮಾಡ್ಕೊಂಡು ತಿನ್ನಕ್ ಬಿಟ್ಬಿಟ್ಟು ಇದು ಯಾವ ವರ್ಷೆ ತೋರಿಸ್ತಾಳಲ್ಲ ವರ್ಷೆಯ ಒಳ್ಳೆ ಕಿತ್ತೋದಳು ಇವಳು. ಅಯ್ಯೋ ಕಿತ್ತೋದ್ ಬಡೆ ತಗೊಬಿಟ್ಟು ಬಂದು ಒಳ್ಳೆ ಕತೆ ಆಯ್ತು. ಹಿಂಗೆ ಬಿಟ್ಬಿಟ್ರೆ ನನ್ನ ಹೆಂಡತಿ ಹುಟ್ಟು ಸೋಮಾರಿ ಆಗೋಯ್ತಾಳೆ. ನಾನೆಲ್ಲ ಸರಿಯಾಗಿ ನಾಲ್ಕು ಬಾರಿಸಿದ್ದೀನಿ, ಆದ್ರೂ ಬುದ್ಧಿ ಬರೋಕ್ಕಿಲ್ವ ಇವಳಿಗೆ. ಸರಿಯಾಗಿ ಹಾಕೊಂಡು ರುಬ್ಬಿದ್ದೀನಿ ನಾನು. ಆದ್ರೂ ನೋಡು ಯಾವ ಆಕ್ಟಿಂಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಮಾವ, ಏನು ಮಾಡೋಕ್ಕಾಯ್ತದೆ ಈಗ? ನಾನು ಏನಾರ ಹೇಳಿದ್ ಕೇಳಲಿಲ್ಲ ಅಂದರೆ ಹೋಗು ತೋರ್ ಮನೆಗೆ ಅಂತ ನನ್ನ ಗಂಡಂಗೆಲ್ಲ ಹೇಳ್ಕೊಡಂಗೆ ಮಾಡ್ತದೆ ಅತ್ತೆ. ನನ್ನ ಗಂಡ ಹೋಗು 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 ಅಂತ ಹೇಳ್ಬಿಟ್ಟು ರಾತ್ರೆಲ್ಲ ಅಂತಿದ್ರು. ನೀನು ಹೋದ್ರೆ ನನಗೇನು ಬೇಜಾರಾಗಕ್ಕಿಲ್ಲ, ನೀನು ಹೋಗು ಅಂತ. ನಾನು ತಾನೇ ಏನು ಮಾಡಲಿ ಮಾವ, ಮದುವೆ ಮಾಡ್ಕೊಂಡಿವ್ನಿ. ಈಗ ಇನ್ನು ನಾನಿನ್ನು ಏನು ಮಾಡೋಕ್ಕಾಯ್ತದೆ? ನೀವೇ ಹೇಳಿ. ಅಲ್ಲಿ ಹೋದ್ರೆ ನಮ್ಮಮ್ಮ ಬೇಜಾರು ಮಾಡ್ಕೊತದೆ. ನೋಡಪ್ಪ ಗಂಡನ ಬಿಟ್ಟು ಬಂದ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಾವ ಸಹಿಸ್ಕೊಂಡಿವ್ನಿ ಅಷ್ಟೇನೆ. ತೆಗೆದು ಬಿಸಾಕು ಗುತ್ತು ಬಿಸಾಕೋದೇನು ದೊಡ್ಡ ವಿಷಯನೇ ಅಲ್ಲ ನನಗೆ. ಅಯ್ಯೋ, ನೀವು ನೋಡಿದ್ರೆ ನನಗಂತೂ ಅಯ್ಯೋ ಅನ್ನಿಸ್ತದೆ. ನಾನು ಮೊದಲೇ ಹೇಳ್ದೆ ನನ್ನ ಎಂಡ್ರಿಗೆ, ಬ್ಯಾಡ ಬ್ಯಾಡ ಮದುವೆ ಮಾಡ್ಕೊಂಬಂದು ಎಂಡು ಈ ಹುಡುಗಿನ ಅಯ್ಯೋ ಅನ್ಸೋದು ಅಂದರೆ ಕೇಳಲೇ ಇಲ್ಲ. ಏನು ಮಾಡೋದು? ಇದಕ್ಕೆಲ್ಲ ಒಂದು ಪರಿಹಾರ ಮಾಡಬೇಕಲ್ಲ ಮಾವ. ನನ್ನ ತಾಗೊಂದು ಐಡಿಯಾ ಐತೆ, ಅದನ್ನು ನೀವು ಉಪಯೋಗಿಸಿದ್ರೆ ಆವಾಗ ನನ್ನ ಹತ್ರ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಅತ್ತೆ ಹೇಳೋದೇನೇ ಇಲ್ಲ. ನೀವೇನೇ ಈ ಐಡಿಯಾನ ಉಪಯೋಗಿಸ್ಬೇಕು. ಏನು ಐಡಿಯಾ? ಸಾಚಿಸ. ಸರಿಯಾಗಿ ಹೇಳ್ದೆ ನೋಡು ಅಲ್ವಾ? ಮಾಡ್ತೀನಿ. ನಾಳೆಯಿಂದ ಅವಳೇ ಅಡುಗೆ ಮಾಡ್ಕೊಂಡು ಅವಳೇ ನನಗೆ ತಿನ್ನಬೇಕು. ಹಂಗೆ ನನಗೆ ಮಾಡ್ತೀನಿ, ಸುಮ್ಕಿರು. ಒಳ್ಳೆ ಐಡಿಯಾ ನನಗೆ ಕೊಟ್ಟಿದ್ಯಾ. ಆಯಿತು ಸಸ, ಇವತ್ತೊಂದು ದಿನ ತಾನೇ ಅಡುಗೆ ಮಾಡಿಬಿಟ್ಟು ನೀನು ಆರಾಮಾಗಿ ಹೋಗು. ಬಂದಿದೆಯಲ್ಲ ಇನ್ನೇನು, ಆಮೇಕಿಂದ ನಾನು ಮಾತಾಡ್ತೀನಿ. ಥ್ಯಾಂಕ್ಸ್ ಮಾವ. ಸದ್ಯ ಅಲ್ಲೂ ಹೆಂಗೋ ಇವಾಗ ಸ್ವಲ್ಪ ಕೆಲಸ ಕಮ್ಮಿ ಆಗೈತೆ. ಶಾಂತಿನ ಇಟ್ಕೊಂಡಿರೋದಕ್ಕೆ ಕೆಲಸಕ್ಕೆ ಅಲ್ಲೂ ಕೆಲಸ ಕಮ್ಮಿ ಆಗೈತೆ. ಹೆಂಗೋ ಈಗ ಸ್ವಲ್ಪ ಆರಾಮ ಅನ್ನಿಸ್ತೈತೆ. ಇದೊಂದಿಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ರೆ ಹೆಂಗೋ ಇನ್ನೂ ಚೆನ್ನಾಗೆ ಅದ್ರ ಜೊತೆಗೆ ಕಬಾಬು ಏನಾರ ಮಾಡಿಬಿಟ್ಟು ಮಾರೋಣ ಅಂತ ಅಂದ್ಕೊಂಡಿವ್ನಿ. ಹೆಂಗಮ್ಮ ಇದೊಂದು ಹೇಳ್ಬಿಡಿ ನೋಡೋಣ. ಆಯ್ತು ನೀನು ಹೋಗವ, ಇನ್ನೇನಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು. ನೀನು ಹೋಗು, ನಾನು ನೋಡ್ಕೊತೀನಿ. ಈಗ ಹೇಳಿದ್ಯಾ ತಾನೇ ಎಲ್ಲ ವಿಷಯನೂ, ನಾನು ನೋಡ್ಕೊತೀನಿ, ನೀನು ಹೋಗು. ಥ್ಯಾಂಕ್ಸ್ ಮಾವ. ನನ್ನ ಸೊಸೆ ಸಖತ್ತು ಬ್ರಿಲಿಯಂಟ್ ಅವಳೆ. ನನ್ನ ಸೊಸೆ ಇಲ್ಲಿರ್ಬೇಕಾಗಿರಲಿಲ್ಲ, ಎಲ್ಲೋ ಇರಬೇಕಿತ್ತು. ನೋಡು, ಯಾರು ಬಂದರು ಸಪೋರ್ಟ್ ಇಲ್ಲ ಅಂದ್ರೂ ಒಬ್ಳೆ ಬಿಸ್ನೆಸ್ ಮಾಡ್ಕೊಂಡು ಎಷ್ಟು ನೀಟಾಗಿ ಜೀವನ ಮಾಡ್ಕೊಂಡು ಹೋಯ್ತಾವಳೆ. ಇದ್ರೆ ಇರಬೇಕು ನೋಡು, ಇಲ್ಲ ಅಂತ ಹೇಳಿದ್ರೆ ಸರಿ ಆಯಿತು. ಈಗ ನಾನು ಸೊಸೆ ಹೇಳ್ಕೊಟ್ಟಂಗೆ ನೀನು ಮಾಡ್ತೀನಿ. ಸುಮಾ ಹೊಟ್ಟೆ ಹಸಿತೈತೆ, ಬೇಗ ಊಟ ತಗೊಬಿಟ್ ಬಾ. ಹಸುತ್ತಾಯ್ತು ಟೇಮು, ಹೊಟ್ಟೆ ಹಸ್ಕೊಂಡಿದ್ದೀನಿ ನಾನು. ಇವಳು ಕೂಗಿ ಕರಿಬೇಕು. ಅಯ್ಯ ತಗೊಳ್ಳಿ, ತಟ್ಟೆಗೆ ಮುದ್ದೆ ಇಕ್ಕತ್ತಾ ಇದ್ದೆ. ನಾನೇನು ಮಾಡಲಿ? ಮುದ್ದೆ ಇಕ್ಕಳ ಗಂಟ ನನ್ನ ಟೇಮ್ ಕೊಡಕ್ಕಿಲ್ಲ ಇವರು. ತಗೊಳ್ಳಿ. ಏನು ಇವತ್ತು ಮುದ್ದೆ? ಈ ಸೊಪ್ಪಿನ ಸಾರಿನೇನಿಯಾ? ಏನಿದು ಹಿಂಗೈತೆ? ಅಯ್ಯೋ ತಿನ್ರಿ, ಯಾವುದೋ ಒಂದು ಬೇಸಕ್ಕೆ ಹೋಯ್ತಾಳೆ. ಅವಳೇನಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿಂತಾಳೆ. ನಮ್ಗೆಲ್ಲನೂ ಇಂಥದ್ದೇನಿಯ ಸೊಪ್ಪು ಇಟ್ಟು ಅಂತ ಹೇಳ್ಬಿಟ್ಟು ಮಾಡಾಕ್ತಾಳೆ. ಏನು ಮಾಡಕ್ಕಾಯ್ತದೆ? ನಾವು ಕೇಳ್ಕೊಬಿಟ್ಟು ಬಂದಿರೋದು ಅಷ್ಟೇನಿಯ ದೇವ್ರ ತಾಗೆ. ಲೇ ಸುಮಾ, ಇದು ನನ್ನ ಸೊಸೆ ಮಾಡಿರೋದೇ ನೀನು ಅಡುಗೆ? ಹ್ಞೂನ್ರಿ, ಅವಳೇನೇನಿಯ ಮಾಡೋಕ್ಕಿ ಹೋಗವಳೆ. ಅರ್ಧಂಬರ್ಧ ಬೇಸಾಕದ್ರಾಗೆ ನಿಮ್ಮ ಸೊಸೆ ಎತ್ತಿದ ಕೈ. ಯಾರಿಗೆ ಬೇಕು ಎಲ್ಲ ಅರ್ಧಂಬರ್ಧ ಮಾಡಿ ಕೊಯ್ತಾಳೆ. ಏನ್ರಿ ಚೆನ್ನಾಗೈತೆ ಸಾರು? ಈ ಸೊಪ್ಪಿನ ಸಾರು ಮುದ್ದೆ ಯಾರು ತಿಂತಾರ್ರಿ? ಅಯ್ಯೋ ಹೋಗತ್ತ, ದಿನ ಬರೀ ಸೊಪ್ಪಿನ ಸಾರು. ಯಪ್ಪ, ನಾನು ಸೊಸೆ ಅಡುಗೆ ಮಾಡಿರೋದಾದ್ರೆ ನನಗೆ ಈ ಅಡುಗೆ ನೆನೆಯ ಬೇಡ. ತಗೊಳ್ಳಿ, ನಾನು ತಿನ್ನಕ್ಕಿಲ್ಲ ತಕ. ಯಾಕ್ರಿ, ಏನಾಯ್ತು ಇಷ್ಟು ದಿನ? ಅಯ್ಯೋ ನನ್ನ ಸೊಸೆ ಹಂಗೆ ಮಾಡ್ತಾಳೆ, ನನ್ನ ಸೊಸೆ ಹಿಂಗೆ ಮಾಡ್ತಾಳೆ ಅಡುಗೆ ಅಂತ ಹೇಳ್ಬಿಟ್ಟು ಚಪ್ಪಸ್ಕೊಂಡು ತಿಂತಾ ಇದ್ರಿ. ಇವಾಗಕ್ಕೆ ಬ್ಯಾಡ ಅಂತ ಹೇಳ್ತಿದ್ದೀರಾ? ನೋಡಿ, ನೀವು ಬ್ಯಾಡ ಅಂದ್ರೂ ಅಷ್ಟೇ, ಬೇಕು ಅಂದ್ರೂ ಅಷ್ಟೇ. ಮನೆಯಾಗಿರೋದು ಇದೇ ಅನ್ನ, ಇದೇ ಸಾರು, ಇದೇ ಮುದ್ದೆ. ಇದನ್ನೇ ತಿನ್ಕೋಬೇಕು ಅಷ್ಟೇ. ಇಲ್ಲ ನಿಮ್ಮ ಪ್ರೀತಿಯ ಸೊಸೆನ ಕರೆಸ್ಬಿಟ್ಟು ಚೆನ್ನಾಗಿ ಮಾಡಾಕು ಅಂತೇಳ್ಬಿಟ್ಟು ಹೇಳಿ, ಚೆನ್ನಾಗಿ ಮಾಡಾಕ್ತಾಳೆ. ಆವಾಗ ತಿನ್ನಿವ್ರಂತೆ. ಲೇ, ದುಬೈಯಾಗಿದ್ದಾಗ ನನಗೊಬ್ಬ ಫ್ರೆಂಡ್ ಇದ್ದ, ಮನು ಅಂತ ಹೇಳ್ಬಿಟ್ಟು ನಿನಗೆ ಗಿಫ್ಟ್ ಆಯ್ತಾ ಹೇಳ್ತಿದ್ನಲ್ಲ? ಗೊತ್ತು. ಲೇ,
ಅವನು ಮಗುಂಗೆ ಮದುವೆ ಮಾಡ್ಬಿಟ್ಟು ಸೊಸೆನ ಕರ್ಕೊಂಬಿಟ್ಟು ಬಂದವ್ನಿ. ಅವಳು ಸೊಸೆನೂ ಏನೋ ಮೊದ್ಲಿಗೆಲ್ಲ ಎಲ್ಲರನ್ನೂ ಹೊಂದ್ಕೊಂಡು ಮಾಡಿ ಎಲ್ಲನೂ ಸಂದಕ್ಕೆ ಇದ್ಲಂತೆ. ಅಂದ್ರೆ ಮನೆ ಗಿಡ್ನೆ ಎಲ್ಲ ನೋಡ್ಕೊಳ್ಳೋದು ಮಾಡೋದು ಅದು ಇದು ಎಲ್ಲ ಸಂದಕ್ಕಿತ್ತಂತೆ. ಹ್ಮ್. ಆಮೇಲೆ ಅದೇನಾಯ್ತು ಏನ್ ಬಿಡ್ತೋ ನಾ ಕಾಣೆ. ಏನೋ ಅತ್ತೆ ಸೊಸೆಗೆ ಒಂದು ಚೂರು ಜಗಳನಂತೆ. ಅತ್ತೆ ಅನ್ಕಂಡ್ರೆ ಸೊಸೆಗಾಗಕ್ಕಿಲ್ಲ, ಸೊಸೆ ಅನ್ಕಂಡ್ರೆ ಅತ್ತೆಗಾಗಕ್ಕಿಲ್ಲ. ಅವ್ರಿಗೆ ಗೊತ್ತಲ್ಲ ಅತ್ತೆ ಸೊಸೆ ಅಂತಂದ್ಮೇಲೆ. ಹ್ಞೂ ಹ್ಞೂ. ಈ ಮನೆಹಳ್ಳಿ ಸೊಸಿಗಳು ಸರಿನೇ ಇರಕ್ಕಿಲ್ವಲ್ಲ. ಏನ್ ಮಾಡಕ್ಕಾಯ್ತದೆ ಇನ್ನು ಅತ್ತಿಗಳು ಜಗಳ ಮಾಡ್ಲೇಬೇಕಾಯ್ತದೆ. ಹಿಂಗೇನೆ ಏನೋ ಸಣ್ಣ ವಿಷಯಕ್ಕೆಲ್ಲ ಜಗಳ ಆಗೈತೆ. ಅವಳು ಒಂದಿನ ಸುಮ್ನಿದ್ಲಂತೆ, 2 ದಿನ ಸುಮ್ನಿದ್ಲಂತೆ, 3 ದಿನ ಸುಮ್ಕಿದ್ಲಂತೆ. ಅವ್ರ ಅತ್ತೆ ಹಿಂಗೇನೆ ಜಗಳ ಮಾಡ್ತಾನೆ ಇರೋಳಂತೆ. ಇನ್ನೆಂದನ ಒಪ್ತದ ಅತ್ತೆ ಸೊಸೆ ಜಗಳ ಆಡೋದಿಲ್ಲ ನಿಂತ್ಕೋತದ? ಅದೇಯ ಎಲ್ಲಿ ನಿಂತ್ಕೋತದೆ? ಇವ್ರದು ಹಂಗೇನೆಯ ಅತ್ತೆ ಸೊಸೆ ಜಗಳ ಅಂತನೂ ನಿಂತ್ಕೊಂಡೇನೆಯೇ ಇಲ್ಲ. ಯಾವಾಗೂ ಕಿತ್ತಾಟ ಕಿತ್ತಾಟ ಕಿತ್ತಾಟ. ಅವಳಿಗೆ ಏನ್ ಮಾಡ್ಬೇಕು ಗೊತ್ತಾಯ್ತಿಲ್ಲ. ಈ ಕಡೆ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ, ಏನೂ ಮಾಡಂಗಿಲ್ಲ. ಮಾವನೂ ಒಸಿ ಹಂಗೋ ಹಿಂಗೋ ಸಪೋರ್ಟ್ ಮಾಡೋದಂತೆ. ಅಂದ್ರೆ ನೀವು ಈ ಕಡೆ ಒಂದ್ಸಲ ಆ ಕಡೆ ಒಂದ್ಸಲ ಗಂಡ ಅಂತನೂ ಪೂರಾ ಪೂರಾ ಅಮ್ಮ ಅಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡೋದಂತೆ. ಹೆಂಡತಿ ಕಡೆಗೆ ಕ್ಯಾರೆ ಅನ್ನೋರು ಇಲ್ವಂತೆ. ಒಬ್ರು ಕ್ಯಾರೆ ಅಂತಿಲ್ವಂತೆ. ಅವಳು ನೋಡೋ ಗಂಟ ನೋಡ್ಬಿಟ್ಟು ಆಮೇಲೆ ಎಲ್ಲಾರ ತಗೋ ನಗ್ನಗ್ತಾ ಚೆನ್ನಾಗಿರಕ್ಕೆ ಶುರು ಮಾಡ್ಕೊಂಡ್ಲಂತೆ. ಹ್ಮ್. ಆಮೇಲೆ ಇವರೆಲ್ಲ ಟಾರ್ಚರ್ ಕೊಟ್ಟಿದ್ರಲ್ಲ, ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಹುಡುಗಿಗೆ. ಇವತ್ತು ಚಿಕನ್ ಸಾರು ಮಾಡಿದ್ದೀನಿ, ಬನ್ನಿ 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 ಎಲ್ಲ ಹೊಟ್ಟೆ ತುಂಬ ತಿನ್ಬೇಕು ನೀವು, ನಿಮಗೋಸ್ಕರನೇ ಚಿಕನ್ ಸಾರು ಮಾಡಿದ್ದೀನಿ ಅಂತ ಎಲ್ಲರೂ ಒಂದೇ ಕಿತ ಕೂರಿಸಿದ್ಲಂತೆ. ಗಂಡನ್ನ ಅತ್ತೆನ ಮಾವನ್ನ ಎಲ್ಲ ಕೂರಿಸ್ಬಿಟ್ಟು ಅವಳು ಸುಮ್ಮನೆ ಕುಂತ್ಕೊಂಡ್ಲಂತೆ. ಅವಳಿಗೆ ಸಪ್ರೇಟಾಗಿ ತೆಕ್ಕೊಂಡಿದ್ಲಂತೆ ಚಿಕನ್ ಸಾರ. ಬೇರೆ ಬಟ್ಲ ಉಯ್ಕೊಂಬಂದವಳೆ. ಇವ್ರಿಗೆ ಎಲ್ಲನೂ ಚಿಕನ್ ಸಾರನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ತಿನ್ನಿಸ್ಬಿಟ್ಲಂತೆ. ಅಂದರೆ ಇವರೆಲ್ಲ ಟಾರ್ಚರ್ ಕೊಟ್ಟಿದ್ರಲ್ಲ, ಅದನ್ನ ಸಹಿಸ್ಕೊಳಕ್ಕೆ ಆಗ್ತಿದ್ದಂಗೆ ಚಿಕನ್ ಸಾರಿಗೆ ನೀನು ವಿಸ ಹಾಕ್ಬಿಟ್ಟು ಕೊಟ್ಬಿಟ್ಟವಳೆ. ಆಮೇಲೆ ಲೇ ವಿಸಾ ಕೊಟ್ರೆ ಆಮೇಕಿಂದ ಏನಾಯ್ತದೆ? 3 ಜನನೂ ಹರ ಹರ ಮಹಾದೇವ ಅಂತ ಹೇಳ್ಬಿಟ್ಟು ಶಿವನ್ ಪದ ಸೇರ್ಕೊಬಿಟ್ಟವ್ರಿ. ಅವಳು ಇವಾಗ ಏನೋ ಜೈಲಾಗೇನೋ ಇದ್ಲಂತೆ. ಒಂದು 2 ದಿನ ಆದ್ಮೇಲೆ ಬಿಡುಗಡೆ ಆಗಿ ಬತ್ತಳಂತೆ. ಆರಾಮಾಗಿ ನೆಮ್ಮದಿಯಾಗಿ ಇರ್ತಾಳೆ. ಸತ್ರೆ ಯಾರ ಮನೆಗೆ ಯಾರು ಕೆಟ್ಟರು ಸತ್ತೋರು ಕೆಟ್ಟರು ತಾನೆ. ಈಗ ನಮ್ಮ ಮನೆಯಾಗೆ ನೀನು ನನ್ನ ಸೊಸೆ ಇಬ್ರು ಯಾವಾಗೂ ಜಗಳ ಆಡ್ತಾನೇ ಇರ್ತೀರ. ನನಗೂ ನೋಡಿದ್ರೆ ಭಯ ಆಯ್ತದಮ್ಮ. ಯಾವಾಗ ನನ್ನ ಸೊಸೆ ಇಸಗಿಸ ಹಾಕ್ಬಿಟ್ಟು ಎಲ್ಲರೂ ಒಂದೇ ಕಿತ ಸಾಯ್ ಬಡ್ದು ಬಿಡ್ತಾಳು ಅಂತ. ಅಯ್ಯೋ 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 ಅಯ್ಯೋ. ಅವಳು ಮನೆಯಳಿ ರೀ ಮಾಡಿದ್ರು ಮಾಡ್ತಾಳೆ ಅನ್ನಿಸ್ತದೆ. ಅವಳು ಮೊದಲೇ ಸರಿ ಇಲ್ಲ, ಉಟ್ಪೋಟ್ ವೆಂಟಿರಿ ಅವಳು. ಮಾಡ್ಬಿಡ್ತಾಳೆ ಅನ್ನಿಸ್ತದೆ ರೀ, ಮಾಡ್ಬಿಡ್ತಾಳೆ. ನೀವು ಹೇಳೋದೇನಿಯೇ ಸರಿ. ನೋಡೆ ನನಗಿನ್ನೂ ಸಾಯಕ್ಕೆ ನನಗಂತೂ ಇಷ್ಟ ಇಲ್ಲ. ನೀನು ತಿಂತೀಯಾ ನೀನು ತಿನ್ನು, ಬ್ಯಾಡವಾ ಬ್ಯಾಡ, ಹೆಂಗಾರ ಮಾಡ್ಕ. ನನಗಂತೂ ನಾನು ಸೊಸೆ ಮಾಡಿರೋ ಹುಡುಗಿ ಬ್ಯಾಡಮ್ಮ. ರೀ ನನ್ಗೇನಾರ ಸಾಯಕ್ಕೆ ಇಷ್ಟ ಆಯ್ತಾ? ನೋಡು ನನ್ನ ಫ್ರೆಂಡ್ ಮನೆಗೇನೆನಿಯ ಇಷ್ಟೆಲ್ಲ ಆಗೋಗ್ಬಿಟ್ಟೈತೆ. ನನ್ನ ಫ್ರೆಂಡ್ ಮನೆಯಾಗೇನೆನಿಯ ಆಮೇಕಿಂದ ನೀನು ನಮ್ಮ ನನ್ನ ಸೊಸೆ ಏನಾರ ಮಾಡ್ಬಿಟ್ರೆ ನೋಡು, ನೀನಂದು ಸೊಸೆ ಹತ್ರ ಜಗಳ ಆಡೋದಂತೂ ಈ ಜನ್ಮದಾಗ ನಿಲ್ಸಕ್ಕಿಲ್ಲ ಅಂತ ನನಗೂ ಗೊತ್ತು. ಈ ಜನ್ಮ ಅಲ್ಲ ಇನ್ನೂ 2 ಜನ್ಮ ಬಂದ್ರೂ ನೀನಂತೂ ನನ್ನ ಸೊಸೆ ಹತ್ರ ಜಗಳ ಆಡ್ತಾನೆ ಇರ್ತೀಯ ಅಂತನೂ ನಂಗೆ ಚೆನ್ನಾಗಿ ಗೊತ್ತು. ಈಗ ಸುಮ್ಕೇನಿ ಅದೆಲ್ಲ ಯಾಕೆ ಬೇಕು ನನಗೆ? ಜಗಳ ಅಂತೂ ನಿಲ್ಲಕ್ಕಿಲ್ಲ. ಸುಮ್ಮನೆ ನೋಡು, ನೀನೇ ಅಡುಗೆ ಬೇಸಾಕ್ ಕೊಡು, ಇಲ್ಲ ಅಂದರೆ ತಗೊಳವ ನೀನೇ ತಿನ್ಕ. ನನಗಂತೂ ಅವಳು ಮಾಡಿರೋ ಅಡುಗೆ ಅಂತೂ ಬ್ಯಾಡವೇ ಬೇಡ. ರೀ ಈಗ ಏನ್ ಮಾಡ್ರಿ ಅಂತ ಹೇಳ್ತೀರಾ? ಏನ್ ಮಾಡು ಅಂತ ಹೇಳ್ತೀಯ ಅಂದ್ರೆ ಎದ್ಬಿಟ್ಟು ನೀಟಾಗಿ ನೀನು ಅಡುಗೆ ಮಾಡಿ ಬೇಸಾಕ್ಬೇಕು. ಬೇಸಾಕ್ಲಿಲ್ಲ ಅಂದ್ರೆ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರೆ ಏನು ಮಾಡ್ತೀಯ? ನಾನು ನೀನು ನನ್ನ ಮಗ 3 ಜನವೇ ಶಿವನ ಪಾದ ಸೇರ್ಕೊತೀವಿ. ಆಮೇಕಿಂದ ಅವಳೇನಂತೆ ಹೆಂಗೋ ಎಗ್ ರೈಸ್ ಅಂಗಡಿ ಇಕ್ಕೊಂಡವಳೆ, ನೆಮ್ಮದಿಯಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಇತ್ತಾಳೆ. ನಾನು ನೀನು ಮಗ ಇಬ್ರು ಶಿವನ ಪಾದ ಸೇರ್ಕೊತೀವಿ. ಒಂದು ಸತತವಾಗಿ ಜಗಳ ಆಡೋದು ನಿಲ್ಸು, ಇಲ್ಲ ಹುಡುಗಿ ಎದ್ಬಿಟ್ಟು ಬೇಸಾಕು. ನೋಡು ಈ ನಡುವೆ ಯಾಕೋ ದಿನ ಹುಡುಗಿ ಬೇಸಾಗ್ತಾಯ್ತಾ ಹುಡುಗಿ, ದಿನ ಹುಡುಗಿ ಬೇಸಾಗ್ತೈತೆ ಅಂದರೆ ಏನೋ ಯಾರಿಗೆ ಗೊತ್ತು. ಹಾಕಿದ್ರು ಹಾಕ್ಬೋದೇನೋ. ನನ್ನ ಫ್ರೆಂಡ್ಗೆ ಹಾಕ್ದಂಗೆ ನೀನು ಪಾಪ ನನ್ನ ಫ್ರೆಂಡು ಕೊನೆಗೂ ಹೊಂಟೋಗ್ಬಿಟ್ಟ. ಒಂಥರ ಕೇಳಿದ್ರೆ ನಿನಗೆ ಬೇಜಾರಾಯ್ತದೆ. ನಾನು ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳ್ದ. ನನಗಂತೂ ಶಾಕ್ ಹೊಡೆದಂಗಾಯ್ತು. ಇವಾಗ ಇನ್ನೂ ಹೇಳಿದ್ದು ಈ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ನನಗಂತೂ ತಲೆ ತುಂಬ ಅದೇ ನನಗೆ ಓಡ್ತೈತೆ. ನೋಡು ಸುಮ ಬೇಕಾ ನೀನು ತಿನ್ಕ, ಹೊಟ್ಟೆ ತುಂಬ ನೀನು ಸೊಸೆದಾಗ ಮಾಡಿಸ್ಕೊಂಡು ತಿನ್ಕ. ಆದರೆ ನನಗೆ ಮಾತ್ರ ನೀನೇ ಅಡುಗೆ ಮಾಡಾಕ್ಬೇಕು ನನಗೆ ಅಷ್ಟೇ ನೆನೆಯ. ನಾನು ಯಾಕ್ರಿ ತಿನ್ಲಿ? ನಾನು ತಿನ್ನಕ್ಕಿಲ್ಲಪ್ಪ. ನಾನಂತೂ ಮೊದಲೇ ತಿನ್ನೋದೇ ಇಲ್ಲ ನಾನಂತೂ. ಸವಾಸ ನೆನೆಯ ಸಾಕು ಅವಳ್ದು ಅವಳು ಅಡುಗೆ ಸವಾಸ. ನೀವು ಹೇಳೋದು ಸರಿ ನೆನೆಯ. ಈಗಿನ ಕಾಲದಾಗ ಯಾರಂತಾನೆ ನಂಬಕ್ಕಾಯ್ತದೆ ಹೇಳಿ? ಅದು ಈ ಮನೆಯಾಳಿನಂತೂ ಮೊದಲೇ ನಂಬಕ್ಕಿಲ್ಲ ನಾನಂತೂ. ದೊಡ್ಡ ನಮಸ್ಕಾರ ಈ ಮನೆಯಾಳಿಗಂತೂ. ಲೋಪರ ಇದ್ದಂಗೆ ಸಾಯಿ ಬಡಿಯೋಕ್ಕೆ ಅಂತ ನೆನೆಯ ಹುಟ್ಟವಳೆ ಅಂತ ಅನ್ನಿಸ್ತದೆ ನನಗೆ. ರೀ ಬ್ಯಾಡ ರೀ, ಬ್ಯಾಡ ಬುಡಿ. ಖಾರದ ಪುಡಿ ಗೊಜ್ಜೋ ಏನೋ ಒಂದು ಮಾಡ್ಕೊಂಬಿಟ್ಟು ಬರ್ತೀನಿ, ಅದು ನೆನೆಯ ತಿನ್ಕೊಳ್ಳೋಣ. ಈ ಅಮ್ಮನ ಸಾರನ್ನ ಇವಳೇ ತಿನ್ಕೊಳ್ಳಿ. ಇದ್ರಾಗ ಮುದ್ದೆಗೆ ವಿಷ ಹಾಕೋಳು, ಸೊಪ್ಪಿಗೆ ಹಾಕೋಳು, ಸಾರಿಗೆ ಹಾಕೋಳು, ಯಾರಿಗೆ ಗೊತ್ತು ಅಲ್ವೇ? ಬುಡಿ ಈಗ ಹೊಟ್ಟೆ ಸಿತಾಯ್ತಾ? ಇರಿ ನನಗೂ ಹೊಟ್ಟೆ ಸಿತೈತೆ, ಏನಾರ ಮಾಡ್ಕೊಂಬಿಟ್ಟು ಬರ್ತೀನಿ ಸಾರನ್ನ, ಹಂಗೆ ಇಬ್ರು ತಿನ್ಕೊಬಿಡೋಣ. ಸರಿ ಸರಿ ಹೋಗು. ಆ ಸಾರ್ನೆಲ್ಲ ನನಗೆ ಚೆಲ್ಬಿಟ್ಟು, ಇಲ್ಲ ಅವಳೇ ತಿನ್ಕತ್ತೆಲ್ಲ ಬಂದ್ಬಿಟ್ಟು ನೀನು ಹೋಗ್ಬಿಟ್ಟು ನನಗೆ ಏನಾರ ಬಿಸಿ ಬಿಸಿದು ಏನಾರ ಮಾಡ್ಕೊಂಬಿಟ್ಟು ಬಾ ಹೋಗು. ಈಗ ಅರ್ಜೆಂಟ್ಗೆ ಏನಾಯ್ತದ ಅದನ್ನು ಮಾಡ್ಕೊಂಬಿಟ್ಟು ಬಾ. ನನಗೂ ಹೊಟ್ಟೆ ಹಸಿತೈತೆ ತಿನ್ನಬೇಕು. ಇನ್ನೊಂದು ಕಿತ್ತ ಅವಳು ಅಡುಗೆ ಮಾತ್ರ ಮಾಡಕ್ಕೆ ಹೇಳ್ಬೇಡ ನೀನು. ಇನ್ನು ನಾನು ಹೇಳ್ತೀನಿ ಅಂತ ಅನ್ಕೊಂಡ್ರ ಹೇಳಕ್ಕಿಲ್ಲ, ನಾನು ಹೇಳಕ್ಕಿಲ್ಲ.
ಅದು ನನ್ನ ಹೆಂಡತಿ ಅಂದ್ರೆ ಎಷ್ಟು ಬುದ್ಧು ಅಂತ ಹೇಳು. ಹೋಗಿ ಮಾಡ್ಕೊಂಬಿಟ್ಟು ಬಾ ಹೋಗು. ಸೋಮಾರಿ ಹೆಂಡತಿ ಮುಚ್ಕೊಂಡು ಎದ್ದು ಅಡುಗೆ ಮಾಡಿ ಅಂದ್ರೆ ಮಾಡೋದೇ ಇಲ್ಲ. ಈ ಸೋಮಾರಿ ಹೆಂಡತಿಗೆ ಹಿಂಗೆ ನೀನು ಬುದ್ಧಿ ಕಲಿಸ್ಬೇಕು. ಹುಟ್ಟು ಸೋಮಾರಿಗಳು ಇಬ್ರುನುವೆ. ಅಮ್ಮ ಮಗ ಇಬ್ರುನುವೆ ಹುಟ್ಟು ಸೋಮಾರಿ ಬಿಡತ್ತದವು. ಥು ಈಗ ನೋಡು ಮುಚ್ಕೊಂಡು ಅಡುಗೆ ಮಾಡಿ ಮುಚ್ಕೊಂಡು ಇಕ್ತಾಳೆ.